ಆಡಿಷನ್ಸ್ ನ ಎರಡನೇ ಸಂಚಿಕೆನ ಶುರು ಮಾಡೋಣ. ಈಗ ನಮ್ಮ ಮುಂದೆ ಹಾಡೋದಕ್ಕೆ ಬರ್ತಾ ಇರುವಂತ ನಮ್ಮ ನೆಕ್ಸ್ಟ್ ಕಂಟೆಸ್ಟೆಂಟ್, ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಕಂಟೆಸ್ಟೆಂಟ್ ನಂಬರ್ 10. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಇಂದೇತಕೋ ನಾನಿನ್ನಲೇ ಬೆರೆವಂತ ಮನಸಾಗಿದೆ. ಈ ಬಂಧನ ಬಹು ಜನ್ಮದ ಕತೆ ಎಂದು ಮನ ಹೇಳಿದೆ. ಓ ಈ ಬಂಧನ ಬಹು ಜನ್ಮದ ಕತೆ ಎಂದು ಮನ ಹೇಳಿದೆ. ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ. ಎಲ್ಲ ರೀತಿನಲ್ಲೂ ನೀವು ರೇಂಜ್ ಹಾಡಿದಾಗ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿತ್ತು. ಬಟ್ ಏನಂದ್ರೆ ನೋಟೇ ತಪ್ಪು ಹಾಡ್ತಿದ್ರಿ, ಅದೊಂದು ಮೇಜರ್ ಮಿಸ್ಟೇಕ್ ಅಂತ ನೋಡಿದ್ರೆ. ನನ್ಗೇನ್ ಆಶ್ಚರ್ಯ ಅಂದ್ರೆ ಇಷ್ಟು ಜ್ಞಾನ ಇರೋರು ಆ ನೋಟ್ ಹೇಗೆ ಮಿಸ್ ಆಯ್ತು ಅನ್ನೋದು ಇನ್ನೂ ಒಂದು ದೊಡ್ಡ ಪ್ರಶ್ನೆ ನನಗೆ ಉಳಿದಿದೆ ಮನಸ್ಸಲ್ಲಿ. ಲೆಟ್ಸ್ ಸಿ, ನನ್ನ ಪ್ರಕಾರ ವೇಟಿಂಗ್ ಲಿಸ್ಟ್ ಅಲ್ಲಿ ಇಡ್ಬೋದು. ನೀವೇನ್ ಮಾಡ್ಕೊಂಡಿದ್ದೀರಾ ಅಂದ್ರೆ? ಸದ್ಯಕ್ಕಂತೂ ಚಿಕ್ಕ ಮಕ್ಕಳಿಗೆಲ್ಲ ಚೋಟೆ ಕಾಲ್ಗಳನ್ನ ಹೇಳ್ತಾ ಜೀವನ ಮಾಡ್ತಾ ಇದ್ದೀನಿ ಸರ್. ವಾವ್, ಒಂದ್ ಹಾಡಿ ದಯವಿಟ್ಟು. ಆ पिया ले जा पिया के लिए, पिया ले जा पिया के लिए, तुझे बिना बंसी आते नरिया, तुझे बिना बंसी आते नरिया. ಯಾರು ಇವ್ರು ಫಿಸಿಕಲಿ ಚಾಲೆಂಜ್ಡ್ ಅಲ್ಲ, ಇವ್ರ ಮುಂದೆ ನಾವು ಚಾಲೆಂಜ್. पिया के लिए पिया ले जा ಮರೆ ಮ ಪದ ಮ ಪರೆ ಮರೆ ಸನಿ ಸ ನಿ ಸರೆ ಮ ಪದ ಮ ಪರೆ ಮರೆ ಸನಿ ಸ. ಕೈಯಲ್ಲಿ ಬಿಲ್ಲಿದೆ, ತೋಳಲ್ಲಿ ಬಲ ಇದೆ, ಆದ್ರೆ ಬಾಣ ನಾನು ಹೆಂಗ್ ಗುರಿ ಬಿಡಬೇಕು ಅನ್ನೋದೇ ಒಂದು ಪ್ರಶ್ನೆ. ಆ ಬಾಣ ಇಲ್ಲಿ ಹೋಗ್ತಾ ಇದೆ, ಅದನ್ನ ಕರೆಕ್ಟ್ ಆಗಿ ಗುರಿ ತಲುಪುವ ಮಾಡೋದು ಈ ವೇದಿಕೆ ನಿಮ್ಗೆ ಹೇಳ್ಕೊಡುತ್ತೆ. ಆಲ್ ದಿ ವೆರಿ ಬೆಸ್ಟ್. ಇಲ್ಲಿಂದ ನಿಮ್ಮ ಕಲಿಕೆ ಶುರು ಆಗತ್ತೆ. ಆಯ್ತಾ? ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಇಲ್ಲಿಂದ ಮುಂದುವರಿರಿ, ನಿಮ್ಗೆ ಒಳ್ಳೇದಾಗತ್ತೆ. ನಾನು ಗದಗಿನ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿಗಳವರ ಮಠದಲ್ಲಿ 1 ವರ್ಷ ಸಂಗೀತ ಅಭ್ಯಾಸ ಮಾಡಿದ್ದೀನಿ ಸರ್. ನನ್ನ ಗುರುಗಳು ಬಂದ್ಬಿಟ್ಟು ಚಂದ್ರಶೇಖರ್ ಗೋಗಿ ಅಂತೇಳಿ, ಅವರು ದುಡ್ಡಿಲ್ಲದೆ ವಿದ್ಯೆಯನ್ನ ನೀಡಿದಂತ ಮಹಾಗುರುಗಳವರು. ಸೊ ಅವ್ರಿಗೆ ಒಂಚೂರಾದ್ರೂ ಋಣ ಮುಡಿಸ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ. ಬಹಳ ಖುಷಿ ಆಗ್ತಾ ಇದೆ ಸರ್ ನನಗೆ. ನಿಮ್ಮಂತ ಮಹಾನ್ ದೊಡ್ಡ ದೊಡ್ಡ ಸಂಗೀತ ಕಲಾವಿದರ ಎದುರುಗಡೆ ಹಾಡುವಂತ ಒಳ್ಳೆಯ ಅವಕಾಶ ನನಗೆ ಸಿಕ್ಕಿದೆ ಸರ್. ತುಂಬಾ ಸಂತೋಷ. पिया ले जा पिया के लिए, पिया ले जा. ವಿದ್ವಾನ್ರಿಂದ ಹಿಡಿದು ಸಂಕೀರ್ತನೆ ಮಾಡೋರ್ವರೆಗೂ ನಮ್ಮ ವೇದಿಕೆ ಮೇಲೆ ಹಾಡೋದಕ್ಕೆ, ತಮ್ಮ ಪ್ರತಿಭೆಯನ್ನ ತೋರಿಸೋದಕ್ಕೆ ಸಾಕಷ್ಟು ಮಂದಿ ಬರ್ತಿದ್ದಾರೆ. ಈಗ ಮುಂದಿನ ಕಂಟೆಸ್ಟೆಂಟ್ ನ ಕರೆಯುವಂತಹ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ